ಗೈಸ್ ಸುಮಾರು ದೂರ ಬಂದ್ವಿ, ರೋಡ್ ಮಿಸ್ ಆಗ್ತಿದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸುಸ್ವಾಗತಂ ಗೈಸ್, ಇವತ್ತಿನ ವಿಡಿಯೋದಲ್ಲಿ ಅಂಬಾರ್ಗುಡ್ಡಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈ ಪ್ಲೇಸ್ ನಮ್ಮ ಸಾಗರ ಸುತ್ತಮುತ್ತ ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರುತ್ತೆ. ನಾನು ನೋಡಿಲ್ಲ, ಫಸ್ಟ್ ಟೈಮ್ ಹೋಗ್ತಿರೋದು. ಹೆಂಗಿರುತ್ತೆ ಅಂತ ನೋಡ್ಕೊಬರೋಣ, ಲೆಟ್ಸ್ ಗೋ. ಗೈಸ್ ಸುಮಾರು ದೂರ ಬಂದ್ವಿ, ರೋಡ್ ಮಿಸ್ ಆಗ್ತಿದೆ, ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಇಲ್ಲಿ ಲೋಕಲ್ಸ್ ಯಾರು ಇದ್ದರೆ ಅವ್ರನ್ನ ಕೇಳಬೇಕಷ್ಟೆ. ಗೈಸ್, ನೀವು ಲೈಫಲ್ಲಿ ಯಾರನ್ನ ಬೇಕಾದ್ರೆ ನಂಬ್ರಿ, ಈ ಗೂಗಲ್ ಮ್ಯಾಪ್ಸ್ ಮಾತ್ರ ನಂಬಕ್ಕೆ ಹೋಗ್ಬಿಡ್ರಿ. ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಅದರಲ್ಲೂ ಇಂಥ ಪ್ಲೇಸಿಗೆ ಹೋಗ್ತೀರಿ ಅಂದರೆ ಅದನ್ನ ಓಪನ್ನು ಮಾಡಿಬಿಡ್ರಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಗೈಸ್, ಅವ್ರು ಹೇಳಿದ್ದು ಬಂದಿದ್ದ ರೂಟಲ್ಲೇ ವಾಪಸ್ ಹೋಗಿ ಅಲ್ಲಿ ಯಾವುದೋ ಪುನರ್ವಸು ಮನೆ ಅಂತೆ, ಅದರಿಂದ ಲೆಫ್ಟಿಗೆ ಹೋಗಕ್ಕೆ ಹೇಳಿದ್ರು. ಬಂದಿದ್ದ ರೂಟಲ್ಲಿ ಆ ಥರದ ಮನೆ ಯಾವುದು ಸಿಕ್ಕಿಲ್ಲ ನಮಗೆ. ಆಲ್ರೆಡಿ ಒಂದು 60 ಕಿಲೋಮೀಟರ್ಸ್ ಮೇಲೆ ಆಯಿತು ಏನಪ್ಪ ತಿರುಗಾಡಿದ್ದು. ಗೈಸ್, ಟೈಮ್ ಒಂದು 3-3:30 ಆಗಿದೆ. ಬೆಟ್ಟ ಹತ್ತಕ್ಕೊಂದು 1 ಅವರ್ ಆದರೂ 4:15 ಅಲ್ಲಿ ಇರ್ತೀವಿ ಬೆಟ್ಟದ ಮೇಲೆ. ಗೈಸ್, ಅವ್ರು ಹೇಳಿದ ರೂಟಿಗೆ ಬಂದ್ವಿ. ಪುನರ್ವಸು ಮನೆ ಅಲ್ಲಿ ಹಿಂದೆ ಸಿಕ್ತು. ವೆದರ್ ಒಂದು ಹಿಂಗೆ ಇದ್ದು ಮಳೆ ಬರದೇ ಇದ್ದರೆ ಚೆನ್ನಾಗಿರುತ್ತೆ. ಗೈಸ್, ಫೈನಲಿ ಗಾಡಿನಲ್ಲಿ ಕೆಳಗೆ ಪಾರ್ಕಿಂಗ್ ಮಾಡಿ ಒಬ್ಬರು ಮನೇಲಿ ಬೆಟ್ಟ ಹತ್ತಾ ಇದ್ದೀವಿ. ನೋಡೋಣ ಎಷ್ಟೊತ್ತಾಗ್ಬೋದು ಬೆಟ್ಟ ಹತ್ತೋದಂತ. ಒಂದು 3 ಕಿಲೋಮೀಟ್ರ್ ಅಂದರು, ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಗೈಸ್, ವೆದರ್ ಹೆಂಗಿದೆ ನೋಡಿ. ಈ ವೆದರ್ ನೋಡ್ಕೊಂತ ಫ್ರೆಶ್ ಏರ್ ತಗೊಂತ ಒಂದು ಸ್ವಲ್ಪ ದೂರ ಹತ್ಬಿಟ್ರೆ ಬೆಟ್ಟ ಕಂಪ್ಲೀಟ್ ಆಗಿಬಿಡುತ್ತೆ. ಗೈಸ್, ಮೇಲಿಂದ ವ್ಯೂ ಹೆಂಗಿದೆ ನೋಡಿ, ಅಲ್ಟಿಯಾಗಿದೆ. ಗೈಸ್, ಮೇಲಿಂದ ವ್ಯೂ ಹೆಂಗಿದೆ ನೋಡಿ. ಫುಲ್ ಫಾಗ್ ಇತ್ತು, ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಸೊ ಗೈಸ್, ಅಂಬಾರ್ಗುಡ್ಡ ಡೆಫಿನೆಟ್ಲಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್. ನೀವು ಟ್ರೆಕ್ಕಿಂಗ್ ಮಾಡೋದಿದ್ದರೆ ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಒಪಿನಿಯನ್ ಏನಂತ ಹೇಳಿ. ಮತ್ತು ಇಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. See you in the next adventure. Until then, keep exploring, keep smiling, bye.